ಇನ್ನು ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು. ಪಾಕಿಸ್ತಾನದ ವಶದಲ್ಲಿದ್ದಂತಹ ಬಿಎಸ್ಎಫ್ ಯೋಧ ರಿಲೀಸ್ ಆಗಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ಪಿಕೆ ಶಾ. ಅಚಾನಕ್ ಆಗಿ ಪಾಕ್ ಗಡಿಯನ್ನ ಪ್ರವೇಶಿಸಿದ್ದಂತಹ ಯೋಧ ಇದ್ದ. ಪಹಲ್ಗಾಮ್ ಅಟಾಕಿನ ನಂತರ ಗಡಿಯಲ್ಲಿ ಸೇನೆ ಭದ್ರತೆ ಹೆಚ್ಚಳ ಮಾಡಲಾಗಿತ್ತು. ಒಂದ್ ರೀತಿ ಆತಂಕದ ವಾತಾವರಣ ಗಡಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಅಚಾನಕ್ ಆಗಿ ಪಾಕಿಸ್ತಾನದ ಗಡಿ ಪ್ರವೇಶ ಮಾಡಿದ್ದಂತಹ ಭಾರತದ ಯೋಧ ಇಷ್ಟು ದಿನ ಪಾಕಿಸ್ತಾನದ ವಶದಲ್ಲೇ ಇದ್ದ. 20 ದಿನದ ನಂತರ ಈಗ ಭಾರತೀಯ ಯೋಧನ ಬಿಡುಗಡೆ ಆಗಿದೆ. ಮತ್ತೊಂದು ಕಡೆ ಮೊಹಮ್ಮದ್ ಅಂತ ಪಾಕಿಸ್ತಾನದ ರೇಂಜರ್, ಈತ ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ದ. ಈತ ಭಾರತೀಯ ಸೇನೆಯ ವಶದಲ್ಲಿದ್ದ. ಈಗ ಇಬ್ಬರನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಪಿಕೆ ಶಾ ಬಿಎಸ್ಎಫ್ ಯೋಧ, ಭಾರತದ ಯೋಧ ಇದ್ದ. ಈತನನ್ನ ರಿಲೀಸ್ ಮಾಡಲಾಗಿದೆ. ಭಾರತದ ವಶದಲ್ಲಿದ್ದಂತಹ ಪಾಕಿಸ್ತಾನದ ರೇಂಜರ್ ಮೊಹಮ್ಮದ್, ಆತನನ್ನು ಕೂಡ ಭಾರತ ರಿಲೀಸ್ ಮಾಡಿದೆ. ಬಿಎಸ್ಎಫ್ ಯೋಧ ರಿಲೀಸ್ ಆಗಿದ್ದು ಅಟಾರಿ ಗಡಿ ಮೂಲಕ ಭಾರತಕ್ಕೆ ಮರಳಿದ್ದಾರೆ ಪಿಕೆ ಶಾ. 20 ದಿನದ ನಂತರ ದೇಶಕ್ಕೆ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.